ದಿನ ಕಳೆದಂತೆ ದುಬಾರಿ ದುನಿಯಾ ಆಗ್ತಿದೆ. ಒಂದೆಡೆ ಹಾಲಿನ ದರ, ಗೃಹ ಉಪಯೋಗಿ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ಗುಣುಗುತ್ತಿದ್ದಾರೆ. ಇದರ ಬೆನ್ನಲ್ಲೇ ಪ್ರತಿನಿತ್ಯ ಅಡುಗೆಗೆ ಬಳಸುವಂತಹ ಅಡಿಕೆ ಎಣ್ಣೆ ಬೆಲೆಯಲ್ಲಿ ಏರಿಕೆಯಾಗಿದ್ದು ಜನರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸದ್ದಿಲ್ಲದೆ ಏರಿಕೆಯಾಯಿತು ಪ್ರತಿನಿತ್ಯ ಬಳಸೋ ಅಡುಗೆ ಎಣ್ಣೆ. 1 ಲೀಟರ್ ಎಣ್ಣೆ ಬೆಲೆಯಲ್ಲಿ 20 ರೂಪಾಯಿ ಹೆಚ್ಚಳ. ಈಗಾಗಲೇ ಚಿನ್ನ ಬೆಳ್ಳಿಯಂತೂ ಜನಸಾಮಾನ್ಯರಿಗೆ ಕೈಗೆಟುಕುತ್ತಿಲ್ಲ. ಇದರ ಬೆನ್ನಲ್ಲೇ ಸದ್ದಿಲ್ಲದೆ ಪ್ರತಿನಿತ್ಯ ಅಡುಗೆಗೆ ಬಳಸುವ ಎಣ್ಣೆ ದರದಲ್ಲಿ ಭಾರಿ ಏರಿಕೆಯಾಗಿದೆ. ಕಳೆದೊಂದು ವಾರದಿಂದ ಅಡುಗೆ ಎಣ್ಣೆಯಲ್ಲಿ ಭಾರಿ ಏರಿಕೆಯಾಗಿದ್ದು ಪ್ರತಿ ಲೀಟರ್ಗೆ 15 ರಿಂದ 20 ರೂಪಾಯಿವರೆಗೆ ಹೆಚ್ಚಳವಾಗಿದೆ. ಇನ್ನು ಎಷ್ಟಿದ್ದ ರೇಟ್ ಎಷ್ಟಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಸೂರ್ಯಕಾಂತಿ ಎಣ್ಣೆ ಈ ಹಿಂದೆ 140 ರೂಪಾಯಿ ಇತ್ತು ಪ್ರತಿ ಲೀಟರ್ಗೆ. ಈಗಿನ ದರ 160 ರೂಪಾಯಿ ಆಗಿದೆ. ಕಡಲೆಕಾಯಿ ಎಣ್ಣೆ 210 ರೂಪಾಯಿ ಇದ್ದ ದರ ಈಗ 220 ಆಗಿದೆ. ಪಾಮ್ ಆಯಿಲ್ 116 ರೂಪಾಯಿ ಇದ್ದದ್ದು 122 ರೂಪಾಯಿ ಆಗಿದೆ. ಸೋಯಾ ಎಣ್ಣೆ ಹಿಂದಿನ ದರ 130, ಈಗಿನ ದರ 140. ರೈಸ್ ಬ್ರಾನ್ ಆಯಿಲ್ ಹಿಂದಿನ ದರ 136, ಈಗಿನ ದರ 140 ರೂಪಾಯಿ. ಸಾಸಿವೆ ಎಣ್ಣೆ 175 ರೂಪಾಯಿ ಇದ್ದದ್ದು ಈಗ 180 ರೂಪಾಯಿ ಆಗಿದೆ. ದೀಪದ ಎಣ್ಣೆ 126 ರೂಪಾಯಿ ಇದ್ದಿದ್ದು ಈಗ 130 ರೂಪಾಯಿ ಆಗಿದೆ. ಇನ್ನು ಅಡುಗೆ ಎಣ್ಣೆಯ ಬೆಲೆ ಏರಿಕೆಯಾಗಲು ಜಾಗತಿಕ ಮಾರುಕಟ್ಟೆಯಲ್ಲಿ ಆಗುತ್ತಿರುವ ಕೆಲ ಬೆಳವಣಿಗೆಗಳೇ ಕಾರಣ. ಮೇನ್ ಸನ್ಫ್ಲವರ್ ಆಯಿಲ್ ಜಾಸ್ತಿ ಆಗಿದೆ, ಪಾಮ್ ಆಯಿಲ್ ಒಂದು 10 ರೂಪಾಯಿ ಜಾಸ್ತಿ ಆಗಿದೆ. ಇಷ್ಟೇ. ಬೇರೆ ಲೋಕಲ್ ಆಯಿಲ್ಸ್ ಕಡಲೆಕಾಯಿನೇ ಸ್ವಲ್ಪ ಒಂದು ಲೀಟ್ರಿಗೆ ಒಂದು 20 ರೂಪಾಯಿ ಜಾಸ್ತಿ ಆಗಿದೆ. ಇಂಪೋರ್ಟ್ ಆಯಿಲ್ ಇರೋದ್ರಿಂದ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ 15 ರೂಪಾಯಿ ಜಾಸ್ತಿ ಆಗಿದೆ. ಇದೆಲ್ಲ ಸಪ್ಲೈ ಡಿಮ್ಯಾಂಡ್ ಮೇಲೆ ರೇಟ್ ಹೋಗುತ್ತೆ, ಪ್ಲಸ್ ಡಾಲರ್ ವ್ಯಾಲ್ಯೂ ಪ್ಲೇ ಆಗುತ್ತೆ. ಇದೆಲ್ಲ ಯಾರು ಹೇಳೋಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇರ್ಬೋದು, ನಾಳೆ ಕಮ್ಮಿ ಆದರೂ ಆಗ್ಬೋದು. ಯಾರು ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಆಗಲ್ಲ. ಇದು ನಾಳೆ ದಿವಸ ಕಮ್ಮಿ ಆದರೂ ಆಗ್ಬೋದು, ಇನ್ನು ಫರ್ದರ್ ಮೇಲೆ ಹತ್ತಾಗೂ ಆಗ್ಬೋದು. ಕಂಪ್ನಿಯವ್ರು ಹೇಳೋದು ಇನ್ನೂ ಫರ್ದರ್ ಹೈಕ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಅವ್ರು ಏನು ಹೇಳ್ತಾರೆ ನಾವು ನಿಮ್ಗೆ ಹೇಳ್ತೀವಿ ಅಷ್ಟೇ. ಇನ್ನು ತಜ್ಞರ ಪ್ರಕಾರ 1-2 ತಿಂಗಳು ಇದೇ ಮಾದರಿಯಲ್ಲಿ ಏರಿಕೆಯಾಗಲಿದೆಯಂತೆ. ಅದೇನೇ ಇರಲಿ, ಇತ್ತೀಚಿನ ದಿನಗಳಲ್ಲಿ ದರ ಏರಿಕೆ ಅನ್ನೋ ಭೂತ ಮಧ್ಯಮ ವರ್ಗದ ಜನರ ಬದುಕನ್ನ ಮುರಾಬಟ್ಟೆ ಮಾಡಿರೋದಂತೂ ಸತ್ಯ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.